ಪಹಲಗಾಂವ್ ಉಗ್ರರ ದಾಳಿಯಿಂದಾಗಿ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಕಾಶ್ಮೀರಕ್ಕೆ ಹೋಗಲು ಪ್ರವಾಸಿಗರು ಹಿಂದೇಟು ಹಾಕ್ತಾ ಇದೆ. 60% ಕಾಶ್ಮೀರ ಟೂರ್ ಈಗ ಕ್ಯಾನ್ಸಲ್ ಆಗ್ತಾ ಇದೆ. 15,000 ಫ್ಲೈಟ್ ಬದಲಿಸುವಂತೆ ಮನವಿ. ಕಾಶ್ಮೀರ ಬಿಟ್ಟು ಬೇರೆ ರಾಜ್ಯದ ಟಿಕೆಟ್ಗೆ ಬೇಡಿಕೆ ಇಡಲಾಗಿದೆ. ಕೇವಲ 38% ಜನರಿಂದ ಕಾಶ್ಮೀರ ಟ್ರಿಪ್ಗೆ ನಿರ್ಧಾರ ಇದೆ. ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ಎಂತ ದುರಂತ ಅಂತ ಹೇಳಿದ್ರೆ, ಸ್ವರ್ಗ ಅಂತ ಹೋಗ್ತಾ ಇದ್ರು ಅಲ್ಲಿಗೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೋಗ್ತಾ ಇದ್ರು ಪಹಲಗಾಂವ್ಗೆ. ಜಮ್ಮು ಕಾಶ್ಮೀರದ ಈ ಪ್ರವಾಸನ ಈಗ ರದ್ದು ಮಾಡ್ತಾ ಇದ್ದಾರೆ. ಕಾಶ್ಮೀರಕ್ಕೆ ಹೋಗಲು ಪ್ರವಾಸಿಗರ ಹಿಂದೇಟಿದ್ದು 60% ಕಾಶ್ಮೀರ ಟೂರ್ ಕ್ಯಾನ್ಸಲ್ ಆಗ್ತಾ ಇದೆ. ನಮ್ಮ ಜೊತೆ ಈಗ ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಧಾಕೃಷ್ಣ ಹೊಳೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಜಮ್ಮು ಕಾಶ್ಮೀರ ದಾಳಿ ಆಯಿತು, 26 ಜನ ನಮ್ಮ ದೇಶದ ಪ್ರವಾಸಿಗರು ಡೆತ್ ಆದ್ರು. ಇದೀಗ ಸರ್ ಪ್ರವಾಸಿಗರ ಹೋಗೋರ ಸಂಖ್ಯೆ ಕಡಿಮೆ ಆಗಿದೆನಾ? ದೇಶದಲ್ಲಿ ಎಷ್ಟು % ಕಡಿಮೆ ಆಗಿದೆ? ಕರ್ನಾಟಕದಲ್ಲಿ ಎಷ್ಟು % ಕಡಿಮೆ ಆಗಿದೆ? ಏನ್ ಹೇಳ್ತಾರೆ ಸರ್ ಅಂತ? ನಿಮಗೆ ಆ ಸೆಂಟ್ರಲ್ ಇಂದ ಏನಾದ್ರು ಮಾಹಿತಿ ಬಂದಿದೆನಾ? ನೋಡಿ, ಈಗಾಗಲೇ ನಾವು ಹೆಚ್ಚಿನ ಇವರುಗಳು ಜಮ್ಮು ಕಾಶ್ಮೀರಕ್ಕೆ ಹೋಗೋರು, ಕಾಶ್ಮೀರದ ಎಲ್ಲಾ ಪ್ರದೇಶಗಳಿಗೆ ಹೋಗೋರು ಆನ್ಲೈನ್ ಪೋರ್ಟಲ್ಗಳಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಕೆಲವು ಆನ್ಲೈನ್ ಪೋರ್ಟಲ್ನವರು ಮಾತ್ರ ಅವರ ಅಪ್ ಟು ಡೇಟ್ ಗಳನ್ನು ಹಾಕಿದ್ದಾರೆ. ಈಗ ಮೇಕ್ ಮೈ ಟ್ರಿಪ್ ನವರು ಹೇಳಿದ ತರ 40% ಜನರುಗಳು ಟ್ರಿಪ್ಗಳನ್ನು ಮುಂದಕ್ಕೆ ಹಾಕ್ತಾರೆ, ಕೆಲವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈ ತರ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅದಲ್ಲದೆ ನಮ್ಮ ಸಂಘಟನೆಗಳಿರುವಂತಹ ಹಲವಾರು ಸದಸ್ಯರುಗಳು ಫೋನ್ ಮಾಡಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಟಿಕೆಟ್ಗಳು ಆದಷ್ಟು ಕ್ಯಾನ್ಸಲ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ, ಆಮೇಲೆ ಮುಂದಕ್ಕೆ ಹೋಗ್ಲಿಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಚೀಫ್ ಏರ್ ಟಿಕೆಟ್ ಫೇರ್ ಅಲ್ಲಿ ಬುಕ್ ಮಾಡಿದಂತ ಏರ್ ಟಿಕೆಟ್ಗಳು ಕ್ಯಾನ್ಸಲ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ರಿಟರ್ನ್ ಅಮೌಂಟ್ ಏನು ಬರೋದಿಲ್ಲ. ಹೈ ಲೆವೆಲ್ ಅಲ್ಲಿ ಟಿಕೆಟ್ಗಳು ಬುಕ್ ಮಾಡಿದಂತವರು, ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದಂತವರಿಗೆ ಅವರಿಗೆ ಎಲ್ಲ ಕಾರ್ಪೊರೇಟ್ ಲೆವೆಲ್ ಆದ ಕಾರಣ ಅವರಿಗೆ ರಿಟರ್ನ್ ಚಾರ್ಜಸ್ಗಳು ಕೂಡ ಬರುತ್ತೆ, ಅದೇನು ತೊಂದರೆ ಇಲ್ಲ. ಆದ್ರೆ ಚಿಕ್ಕ ಪುಟ್ಟ ಬುಕಿಂಗ್ ಮಾಡಿದಂತವರಿಗೆ ಲಾಸ್ ಆಗುತ್ತೆ. ಇದರಿಂದ ಟ್ರಾವೆಲ್ಸ್ ಹಣ ಉಳಿಯೋದಿಲ್ಲ. ಅದರಲ್ಲಿ 50% ಅಮೌಂಟ್ ತಗೊಂಡಿರ್ತಾರೆ, ಹೋಟೆಲ್ನವರಿಗೆ ಕೊಟ್ಟಿರ್ತಾರೆ, ಟ್ಯಾಕ್ಸಿ ಅವರಿಗೆ ಪೇ ಮಾಡಿರ್ತಾರೆ. ಏರ್ ಟಿಕೆಟಿಂಗ್ ಆನ್ಲೈನ್ ಬುಕಿಂಗ್ ಆದ್ರೆ ಏರ್ ಟಿಕೆಟಿಂಗ್ ಕೊಟ್ಟಿರ್ತಾರೆ. ಆ ಹಣದಲ್ಲಿ ಏನು ಬರಲ್ಲ ಇವರಿಗೆ. ಫುಲ್ ಜರ್ನಿ ಎಂಡ್ ಆದ್ರೆ ಮಾತ್ರ ಟ್ರಾವೆಲ್ ಆಪರೇಟರ್ಗೆ ಏನಾದ್ರು ಸಿಗುತ್ತೆ. 27ರಿಂದ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿತ್ತು. ಒಂದು 2021ರಲ್ಲಿ 1 ಕೋಟಿ ಸಮಥಿಂಗ್ ಇತ್ತು, 2 ಕೋಟಿ, 3 ಕೋಟಿ. ಹೌದು, ಕಳೆದ 2022ರಲ್ಲಿ ಅವರಿಗೆ 1,80,00,000 ಮೇಲ್ಪಟ್ಟು ಪ್ರವಾಸಿಗಳು ಕಾಶ್ಮೀರ ವಿಸಿಟ್ ಮಾಡಿದ್ರು. ಆಮೇಲೆ 2,10,00,000 ಹೋಗಿದ್ರು. 2024ರಲ್ಲಿ ಮೊನ್ನೆ ಕೊಟ್ಟಂತ ಅವರ ಅಂಕಿ ಅಂಶದ ಪ್ರಕಾರ 2,35,00,000 ಪ್ರವಾಸಿಗಳು ಹೋಗಿದ್ರು. ಅತ್ಯಂತ ಜಾಸ್ತಿ ಪ್ರವಾಸಿಗಳು ವಿಸಿಟ್ ಮಾಡ್ತಾ ಇದ್ರು ಕಾಶ್ಮೀರಕ್ಕೆ. ಅಂದ್ರೆ ಪ್ರವಾಸಿಗಳು ಫುಲ್ ಅಲ್ಲಿ ತುಂಬಿ ತುಳುಕ್ತಾ ಇದ್ರು. ಅಂತ ಟೈಮಲ್ಲಿ ಈ ತರ ಒಂದು ಪ್ರವಾಸಿಗಳ ಮೇಲನೆ ಅವರು ಈ ತರ ಉಗ್ರವಾದಿಗಳು ಅವರನ್ನು ಕೊಂದ ಕಾರಣ ಇದೊಂದು ದೊಡ್ಡ ಫಸ್ಟ್ ಟೈಮ್ ಇಂಡಿಯಾದ ಹಿಸ್ಟ್ರಿಯಲ್ಲಿನೇ ಪ್ರವಾಸಿಗಳನ್ನು, ಟೂರಿಸ್ಟರ್ಸ್ ಅನ್ನು ಐಡೆಂಟಿಟಿ ಮಾಡಿ ಹೊಡೆದು ಕೊಂದಿರುವಂತದ್ದು ಇದು ಫಸ್ಟ್ ಟೈಮ್. ಇದರಿಂದ ಆಗ್ಬಿಟ್ಟು ಇನ್ನೂ ಒಂದು ತಿಂಗಳು, 1.5 ತಿಂಗಳುಗಳ ಕಾಲ ಜನ ಆ ಕಡೆ ಹೋಗ್ಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಇಡೀ ದೇಶದಲ್ಲಿ 40% ಜನ ಈಗ ಹೋಗ್ತಾ ಇಲ್ಲ, ಕ್ಯಾನ್ಸಲ್ ಮಾಡ್ತಿದ್ದಾರೆ, ಮುಂದೂಳದೆಲ್ಲ ಮಾಡ್ತಿದ್ದಾರೆ. ಹಾಗಾದ್ರೆ ಇವಾಗ 40% ಅಂತ ಒಂದು ವೆಬ್ಸೈಟ್ ನವ್ರು ಹೇಳಿದ್ದಾರೆ, ಮೇಕ್ ಮೈ ಟ್ರಿಪ್. ಆ ತರ 10-12 ವೆಬ್ಸೈಟ್ಗಳಿದೆ. ಯಾರನ್ನು ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಇದು ಸೇವಾ ಉದ್ಯೋಗ ಆದ ಕಾರಣ ಒಂದು ಪ್ರೊಡಕ್ಷನ್ ಇಂಡಸ್ಟ್ರಿ ಆದ್ರೆ ಅವ್ರು ಹೇಳ್ಬಹುದು ನಮ್ದು ಎಷ್ಟು % ನಿಂತೋಯ್ತು, ಎಷ್ಟು % ಇದಾಯ್ತು ಅಂತ. ನಾವು ಜಮ್ಮು ಕಾಶ್ಮೀರದಲ್ಲಿ ನೋಡಿದಾಗ ಅಲ್ಲಿಯ ಪ್ರವಾಸಿಗಳು ಕುಂಠಿತ ಆದ್ರೂ ನೋಡಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮಾಹಿತಿ ನೀಡಿದಾರೆ? ಇಲ್ಲ, ಗವರ್ಮೆಂಟ್ ಆಗಲಿ ಎಲ್ಲಿಂದಲೂ ನಮಗೆ ಯಾವುದೇ ಮಾಹಿತಿಗಳು ಎಲ್ಲೂ ಇಲ್ಲ. ವೆಬ್ಸೈಟ್ಗಳು ಚೆಕ್ ಮಾಡಿದ್ರು ಕೂಡ ಮಾಹಿತಿಗಳಿಲ್ಲ. ಯಾಕಂದ್ರೆ ನಿನ್ನೆ ಮೊನ್ನೆ ಆಗಿದೆ, ಕಂಟಿನ್ಯೂಸ್ ಮೀಟಿಂಗ್ಗಳು ನಡೀತಾ ಇದೆ. ಸುರಕ್ಷತೆಗೆ ಬೇಕಾದಂತಹ ದೃಷ್ಟಿಕೋನದಲ್ಲಿನೇ ಅಂಕಿಅಂಶಗಳನ್ನು ಇದು ಮಾಡ್ತಾ ಇದ್ದೀವಿ. ನಾವು ನಮ್ಮಲ್ಲಿರುವಂತಹ ಚಿಕ್ಕ ಪುಟ್ಟ ಉದ್ಯಮಿಗಳಿಗಾದಂತಹ ತೊಂದರೆಗಳ ಅಂಕಿಅಂಶದ ಮೇಲೆ ನಾವು ಹೇಳ್ಬೋದು. ಆದಷ್ಟು ಜನ ಆ ಪ್ಲೇಸ್ಗೆ ಹೋಗೋದ್ರನ್ನು ಕುಂಠಿತಗೊಳ್ತಾ ಇದೆ. ಅವರು ಬೇರೆ ಪ್ಲೇಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಕುಲು ಮನಾಲಿ ಹೋಗ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ, ಹಿಮಾಚಲ ಪ್ರದೇಶ ಹೋಗ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ಸೌತ್ ಅಲ್ಲಿ ಊಟಿ, ಕೊಡೈಕೆನಾಲ್ ಅಥವಾ ಚಿಕ್ಕಮಗಳೂರು, ಮಡಿಕೇರಿ ಈ ತರ ಭಾಗಗಳನ್ನು ಕೂಡ ಸಮ್ಮರ್ ವೆಕೇಶನ್ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ರಾಧಾಕೃಷ್ಣ ಹೊಳ್ಳ. ಇದಿಷ್ಟು ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಧಾಕೃಷ್ಣ ಹೊಳ್ಳ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧುಜಯ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಹಲಗಾಂವ್ ಉಗ್ರರ ದಾಳಿಯಿಂದಾಗಿ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಕಾಶ್ಮೀರಕ್ಕೆ ಹೋಗಲು ಪ್ರವಾಸಿಗರು ಹಿಂದೇಟು ಹಾಕ್ತಾ ಇದೆ. 60% ಕಾಶ್ಮೀರ ಟೂರ್ ಈಗ ಕ್ಯಾನ್ಸಲ್ ಆಗ್ತಾ ಇದೆ. 15,000 ಫ್ಲೈಟ್ ಬದಲಿಸುವಂತೆ ಮನವಿ. ಕಾಶ್ಮೀರ ಬಿಟ್ಟು ಬೇರೆ ರಾಜ್ಯದ ಟಿಕೆಟ್ಗೆ ಬೇಡಿಕೆ ಇಡಲಾಗಿದೆ. ಕೇವಲ 38% ಜನರಿಂದ ಕಾಶ್ಮೀರ ಟ್ರಿಪ್ಗೆ ನಿರ್ಧಾರ ಇದೆ. ನೋಡಿ ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ಎಂತ ದುರಂತ ಅಂತ ಹೇಳಿದ್ರೆ, ಸ್ವರ್ಗ ಅಂತ ಹೋಗ್ತಾ ಇದ್ರು ಅಲ್ಲಿಗೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೋಗ್ತಾ ಇದ್ರು ಪಹಲಗಾಂವ್ಗೆ. ಜಮ್ಮು ಕಾಶ್ಮೀರದ ಈ ಪ್ರವಾಸನ ಈಗ ರದ್ದು ಮಾಡ್ತಾ ಇದ್ದಾರೆ. ಕಾಶ್ಮೀರಕ್ಕೆ ಹೋಗಲು ಪ್ರವಾಸಿಗರ ಹಿಂದೇಟಿದ್ದು 60% ಕಾಶ್ಮೀರ ಟೂರ್ ಕ್ಯಾನ್ಸಲ್ ಆಗ್ತಾ ಇದೆ. ನಮ್ಮ ಜೊತೆ ಈಗ ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ
ರಾಧಾಕೃಷ್ಣ ಒಳ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಜಮ್ಮು ಕಾಶ್ಮೀರ ದಾಳಿ ಆಯಿತು, 26 ಜನ ನಮ್ಮ ದೇಶದ ಪ್ರವಾಸಿಗರು ಡೆತ್ ಆದ್ರು. ಇದೀಗ ಸರ್ ಪ್ರವಾಸಿಗರ ಹೋಗೋರ ಸಂಖ್ಯೆ ಕಡಿಮೆ ಆಗಿದೆನಾ? ದೇಶದಲ್ಲಿ ಎಷ್ಟು % ಕಡಿಮೆ ಆಗಿದೆ? ಕರ್ನಾಟಕದ ಎಷ್ಟು % ಕಡಿಮೆ ಆಗಿದೆ? ಏನ್ ಹೇಳಿದ್ರಿ ಸರ್ ಅಂತ ನಿಮಗೆ ಸೆಂಟ್ರಲ್ ಇಂದ ಏನಾದ್ರು ಮಾಹಿತಿ ಬಂದಿದೆನಾ? ನೋಡಿ, ಈಗಾಗಲೇ ನಾವು ಹೆಚ್ಚಿನ ಇವರುಗಳು ಜಮ್ಮು ಕಾಶ್ಮೀರಕ್ಕೆ ಹೋಗೋರು, ಕಾಶ್ಮೀರದ ಎಲ್ಲಾ ಪ್ರದೇಶಗಳಿಗೆ ಹೋಗೋರು ಆನ್ಲೈನ್ ಪೋರ್ಟಲ್ಗಳಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಕೆಲವು ಆನ್ಲೈನ್ ಪೋರ್ಟಲ್ನವರು ಮಾತ್ರ ಅವರ ಅಪ್ ಟು ಡೇಟ್ ಗಳನ್ನು ಹಾಕಿದ್ದಾರೆ. ಈಗ ಮೇಕ್ ಮೈ ಟ್ರಿಪ್ ನವರು ಹೇಳಿದ ತರ 40% ಜನರುಗಳು ಟ್ರಿಪ್ಗಳನ್ನು ಮುಂದಕ್ಕೆ ಹಾಕ್ತಾರೆ, ಕೆಲವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈ ತರ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅದಲ್ಲದೆ ನಮ್ಮ ಸಂಘಟನೆಗಳಿರುವಂತಹ ಹಲವಾರು ಸದಸ್ಯರುಗಳು ಫೋನ್ ಮಾಡಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಟಿಕೆಟ್ಗಳು ಆದಷ್ಟು ಕ್ಯಾನ್ಸಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆಮೇಲೆ ಮುಂದಕ್ಕೆ ಹೋಗ್ಲಿಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಏನಾಗುತ್ತೆ ಅಂದ್ರೆ ಚೀಫ್ ಏರ್ ಟಿಕೆಟ್ ಫೇರ್ ಅಲ್ಲಿ ಬುಕ್ ಮಾಡಿದಂತ ಏರ್ ಟಿಕೆಟ್ಗಳು ಕ್ಯಾನ್ಸಲ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ರಿಟರ್ನ್ ಅಮೌಂಟ್ ಏನು ಬರೋದಿಲ್ಲ. ಹೈ ಲೆವೆಲ್ ಅಲ್ಲಿ ಟಿಕೆಟ್ಗಳು ಬುಕ್ ಮಾಡಿದಂತವರು, ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದಂತವರಿಗೆ ಅವರಿಗೆ ಎಲ್ಲ ಕಾರ್ಪೊರೇಟ್ ಲೆವೆಲ್ ಆದ ಕಾರಣ ಅವರಿಗೆ ರಿಟರ್ನ್ ಚಾರ್ಜಸ್ ಗಳು ಕೂಡ ಬರುತ್ತೆ, ಅದೇನು ತೊಂದರೆ ಇಲ್ಲ. ಆದ್ರೆ ಚಿಕ್ಕ ಪುಟ್ಟ ಬುಕಿಂಗ್ ಮಾಡಿದಂತವರಿಗೆ ಲಾಸ್ ಆಗುತ್ತೆ. ಇದರಿಂದ ಟ್ರಾವೆಲ್ಸ್ ಹಣ ಉಳಿಯೋದಿಲ್ಲ. ಅದರಲ್ಲಿ 50% ಅಮೌಂಟ್ ತಗೊಂಡಿರ್ತಾರೆ, ಹೋಟೆಲ್ನವರಿಗೆ ಕೊಟ್ಟಿರ್ತಾರೆ, ಟ್ಯಾಕ್ಸಿ ಅವರಿಗೆ ಪೇ ಮಾಡಿರ್ತಾರೆ. ಏರ್ ಟಿಕೆಟಿಂಗ್ ಆನ್ಲೈನ್ ಬುಕಿಂಗ್ ಆದ್ರೆ ಏರ್ ಟಿಕೆಟಿಂಗ್ ಕೊಟ್ಟಿರ್ತಾರೆ. ಆ ಹಣದಲ್ಲಿ ಏನು ಬರಲ್ಲ ಇವರಿಗೆ. ಫುಲ್ ಜರ್ನಿ ಎಂಡ್ ಆದ್ರೆ ಮಾತ್ರ ಟ್ರಾವೆಲ್ ಆಪರೇಟರ್ ಏನಾದ್ರು ಸಿಗುತ್ತೆ. 22ರಿಂದ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿತ್ತು. ಒಂದು 2021ರಲ್ಲಿ 1 ಕೋಟಿ ಸಮಥಿಂಗ್ ಇತ್ತು, 2 ಕೋಟಿ, 3 ಕೋಟಿ. ಹೌದು, ಕಳೆದ 2022ರಲ್ಲಿ ಅವರಿಗೆ 1,80,00,000 ಮೇಲ್ಪಟ್ಟು ಪ್ರವಾಸಿಗಳು ಕಾಶ್ಮೀರ ವಿಸಿಟ್ ಮಾಡಿದ್ರು. ಆಮೇಲೆ 2,10,00,000 ಹೋಗಿದ್ರು. 2024ರಲ್ಲಿ ಮೊನ್ನೆ ಕೊಟ್ಟಂತ ಅವರ ಅಂಕಿ ಅಂಶದ ಪ್ರಕಾರ 2,35,00,000 ಪ್ರವಾಸಿಗಳು ಹೋಗಿದ್ರು. ಅತ್ಯಂತ ಜಾಸ್ತಿ ಪ್ರವಾಸಿಗಳು ವಿಸಿಟ್ ಮಾಡ್ತಾ ಇದ್ರು ಕಾಶ್ಮೀರಕ್ಕೆ. ಅಂದ್ರೆ ಪ್ರವಾಸಿಗಳು ಫುಲ್ ಅಲ್ಲಿ ತುಂಬಿ ತುಳುಕ್ತಾ ಇದ್ರು. ಅಂತ ಟೈಮಲ್ಲಿ ಈ ತರ ಒಂದು ಪ್ರವಾಸಿಗಳ ಮೇಲೆ ಅವರು ಈ ತರ ಉಗ್ರವಾದಿಗಳು ಅವರನ್ನು ಕೊಂದ ಕಾರಣ ಇದೊಂದು ದೊಡ್ಡ ಫಸ್ಟ್ ಟೈಮ್ ಇಂಡಿಯಾದ ಹಿಸ್ಟ್ರಿಯಲ್ಲಿದೆ ಪ್ರವಾಸಿಗಳನ್ನು, ಟೂರಿಸ್ಟರ್ಸ್ ಅನ್ನು ಐಡೆಂಟಿಟಿ ಮಾಡಿ ಹೊಡೆದು ಕೊಂದಿರುವಂತದ್ದು ಇದು ಫಸ್ಟ್ ಟೈಮ್. ಇದರಿಂದ ಆಗ್ಬಿಟ್ಟು ಇನ್ನೂ ಒಂದು ತಿಂಗಳು 1.5 ತಿಂಗಳುಗಳ ಕಾಲ ಜನ ಆ ಕಡೆ ಹೋಗ್ಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಇಡೀ ದೇಶದಲ್ಲಿ 40% ಜನ ಈಗ ಹೋಗ್ತಾ ಇಲ್ಲ, ಕ್ಯಾನ್ಸಲ್ ಮಾಡ್ತಿದ್ದಾರೆ, ಮುಂದೂಳದೆಲ್ಲ ಮಾಡ್ತಿದ್ದಾರೆ. ಹಾಗಾದ್ರೆ ಇವಾಗ 40% ಅಂತ ಒಂದು ವೆಬ್ಸೈಟ್ ನವ್ರು ಹೇಳಿದ್ದಾರೆ, ಮೇಕ್ ಮೈ ಟ್ರಿಪ್. ಆ ತರ 10-12 ವೆಬ್ಸೈಟ್ಗಳಿದೆ. ಯಾರನ್ನೂ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಇದು ಸೇವಾ ಉದ್ಯೋಗ ಆದ ಕಾರಣ ಒಂದು ಪ್ರೊಡಕ್ಷನ್ ಇಂಡಸ್ಟ್ರಿ ಆದ್ರೆ ಅವ್ರು ಹೇಳ್ಬೋದು ನಮ್ದು ಎಷ್ಟು % ನಿಂತೋಯ್ತು, ಎಷ್ಟು % ಇದಾಯ್ತು ಅಂತ. ನಾವು ಜಮ್ಮು ಕಾಶ್ಮೀರದಲ್ಲಿ ನೋಡಿದಾಗ ಅಲ್ಲಿಯ ಪ್ರವಾಸಿಗಳು ಕುಂಠಿತ ಆದ್ರೂ ನೋಡಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮಾಹಿತಿ ನೀಡಿದಾರೆ? ಇಲ್ಲ, ಗವರ್ಮೆಂಟ್ ಆಗಲಿ ಎಲ್ಲಿಂದಲೂ ನಮಗೆ ಯಾವುದೇ ಮಾಹಿತಿಗಳು ಎಲ್ಲೂ ಇಲ್ಲ. ವೆಬ್ಸೈಟ್ಗಳು ಚೆಕ್ ಮಾಡಿದ್ರು ಕೂಡ ಮಾಹಿತಿಗಳಿಲ್ಲ. ಯಾಕಂದ್ರೆ ನಿನ್ನೆ ಮೊನ್ನೆ ಆಗಿದೆ, ಕಂಟಿನ್ಯೂಸ್ ಮೀಟಿಂಗ್ಗಳು ನಡೀತಾ ಇದೆ. ಸುರಕ್ಷತೆಗೆ ಬೇಕಾದಂತಹ ದೃಷ್ಟಿಕೋನದಲ್ಲಿನೇ ಅಂಕಿಅಂಶಗಳನ್ನು ಇದು ಮಾಡ್ತಾ ಇದ್ದೀವಿ. ನಾವು ನಮ್ಮಲ್ಲಿರುವಂತಹ ಚಿಕ್ಕ ಪುಟ್ಟ ಉದ್ಯಮಿಗಳಿಗಾದಂತಹ ತೊಂದರೆಗಳ ಅಂಕಿಅಂಶದ ಮೇಲೆ ನಾವು ಹೇಳ್ಬೋದು. ಆದಷ್ಟು ಜನ ಆ ಪ್ಲೇಸ್ಗೆ ಹೋಗೋದ್ರನ್ನು ಕುಂಠಿತಗೊಳ್ತಾ ಇದೆ. ಅವರು ಬೇರೆ ಪ್ಲೇಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಕುಲು ಮನಾಲಿ ಹೋಗ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ, ಹಿಮಾಚಲ ಪ್ರದೇಶ ಹೋಗ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ಸೌತ್ ಅಲ್ಲಿ ಊಟಿ, ಕೊಡೈಕೆನಾಲ್ ಅಥವಾ ಚಿಕ್ಕಮಗಳೂರು, ಮಡಿಕೇರಿ ಈ ತರ ಭಾಗಗಳನ್ನು ಕೂಡ ಸಮ್ಮರ್ ವೆಕೇಶನ್ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ರಾಧಾಕೃಷ್ಣ ಒಳ್ಳ. ಇದಿಷ್ಟು ಕರ್ನಾಟಕ ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಧಾಕೃಷ್ಣ ಒಳ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧುಜಯ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.